ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ಯಾಕಪ್ಪ ಮಾಡಿದ್ದೇನೆ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪರೀಕ್ಷಾ ದಿನಾಂಕ ಪ್ರಕಟ ಆಗಿದೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ನ ಫಾಲೋ ಮಾಡ್ತಾ ಇರ್ತೀರ, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಫಾಲೋ ಮಾಡ್ತಾ ಇರ್ತೀರ. ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ದೇನೆ. ಇದು ನನ್ನ ಲೈಫ್ ಜರ್ನಿ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಡಿಯೋ. ನಾನು ಬರೆದಂಥ ಒಂದು ಪರೀಕ್ಷೆಗಳನ್ನು ನಾನು ಯಾವ ರೀತಿ ಕ್ಲಿಯರ್ ಮಾಡಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾವುದೇ ಆದಂತಹ ಒಂದು ಓವರ್ ನೈಟ್ ಸಕ್ಸಸ್ ಇರೋದಿಲ್ಲ. ಯಾವುದೇ ಒಂದು ಸಕ್ಸಸ್ ಆಗಬೇಕಪ್ಪ ಅಂತ ಅಂದರೆ ಸ್ವಲ್ಪ ಇಲ್ಲಿ ನಿಮ್ಮ ಒಂದು ಶ್ರಮ ಇದ್ದೇ ಇರ್ತದೆ, ಮತ್ತು ಇಲ್ಲಿ ನಿಮ್ಮ ಒಂದು ಶ್ರಮಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ಈ ಒಂದು ವಿಡಿಯೋ ಏನಿದೆ, ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳು ಏನಿರ್ತವೆ ಎಲ್ಲವನ್ನು ಕೂಡ ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗಿ. ಓಕೆನಾ. ಮೊದಲನೇದಾಗಿ ಏನಪ್ಪ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪರೀಕ್ಷೆ ಇದೆ. ಯಾವಾಗಪ್ಪ ಅಂತ ಅಂದರೆ ಜನವರಿನಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ. ಈ ಒಂದು SDA, FDA ಈ ರೀತಿಯ ಅನೇಕ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ತರಗತಿಯನ್ನು ಯಾವ ರೀತಿ ಮಾಡ್ತಿದ್ದೇನೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಾವೇನಪ್ಪ ಮಾಡೋಣ ಅಂತ ಅಂದರೆ, ನನ್ನ ಒಂದು ಜರ್ನಿ ಯಾವ ರೀತಿ ಇತ್ತು, ಪ್ರೆಸೆಂಟಾಗಿ ನಾನೇನು ವರ್ಕ್ ಮಾಡ್ತಾ ಇದ್ದೇನೆ ಅವೆಲ್ಲವನ್ನು ಕೂಡ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾವುದೇ ಆದಂಥ ಒಂದು ಪರಿಶ್ರಮಕ್ಕೆ ತಕ್ಕಂಥ ಒಂದು ಫಲ ಏನಿದೆ, ಸಕ್ಸಸ್ ಏನಿದೆ, ಅದು ಈಸಿಯಾಗಿ ಸಿಗೋದಿಲ್ಲ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಓಕೆನಾ. ಒಂದೇ ಪರೀಕ್ಷೆನ ಮೊದಲನೇ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡೋದು ಹೇಗೆ ಅಂತ ನೀವು ಕೇಳಬಹುದು. ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೇನೆ. ಓಕೆ. ಮೊದಲನೇದಾಗಿ ನಾನು ಬರೆದಂಥ ಒಂದು ಪರೀಕ್ಷೆಗಳನ್ನು ನೋಡೋಣ. ಓಕೆನಾ. ಇದು ಸಕ್ಸಸ್ ಆಗಿರ್ತಕ್ಕಂಥ ಒಂದು ಪರೀಕ್ಷೆಗಳು. ಇಷ್ಟು ಒಂದು 2 ಪೇಜ್ ಬರೆದ್ರೂ ಕೂಡ ಇನ್ನೂ ನನ್ನ ಒಂದು ಸಕ್ಸಸ್ ಸ್ಟೋರೀಸ್ ಏನಿದ್ದಾವೆ ಇನ್ನೂ ಕೂಡ ಉಳ್ಕೊಂಡಿದ್ದಾವೆ. ನೋಡೋಣ. ಈಗ ಮೊದಲನೇದಾಗಿ ನಾನು ಪರೀಕ್ಷೆನ ಯಾವ ರೀತಿ ಬರೆದೆ. ಓಕೆ. ಮೊದಲನೇದಾಗಿ ನನ್ನ ಒಂದು ಜೀವನದಲ್ಲಿ ಮೊದಲನೇ ಒಂದು ಪರೀಕ್ಷೆ ಬರೆದದ್ದು ಯಾವುದಪ್ಪ ಅಂತ ಅಂದರೆ, ನಾನು KPTCL ಅಂತ. KPTCL ಯಾವಾಗಪ್ಪ ಬರೆದೆ ಅಂತ ಅಂದರೆ 2021ರಲ್ಲಿ ಅಥವಾ 2022 ಅನಿಸುತ್ತೆ, ಕೊರೋನಾ ಟೈಮ್ನಲ್ಲಿ ಪರೀಕ್ಷೆಯನ್ನು ಬರೆದದ್ದು. ಆ ಒಂದು KPTCLನ ಒಂದು SDA ಅಥವಾ KPTCL ಹುದ್ದೆಗಳು ಕರೆದ್ರು, SDA ಹುದ್ದೆಗಳು ಅಂತ. ಆ ಒಂದು ಪರೀಕ್ಷೆಯನ್ನು ಬರೆದೆ. ಮೊದಲನೇದಾಗಿ ಪರೀಕ್ಷೆ ಬರೆದಂಥ ಒಂದು ಪರೀಕ್ಷೆ ಅದು. ಆ ಒಂದು ಪರೀಕ್ಷೆಯಲ್ಲಿ ನನಗೆ ಬಂದಿರತಕ್ಕಂಥ ಒಂದು ಅಂಕಗಳು ಎಷ್ಟಪ್ಪ ಅಂತ ಅಂದರೆ 100ಕ್ಕೆ 48. ನಮ್ಮ ಒಂದು ಕರ್ನಾಟಕ ಒಂದು KPTCL ಪರೀಕ್ಷೆ ಇದೆ, ಅದಕ್ಕೆ ಬಂದಿರತಕ್ಕಂಥ ಅಂಕಗಳು ಎಷ್ಟಪ್ಪ ಅಂತ ಅಂದರೆ 100ಕ್ಕೆ 48. ಮೊದಲನೇ ಪರೀಕ್ಷೆ ನಾನು ಬರೆದದ್ದು, ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆಗ್ತೇನೆ. ಯಾಕೆ ಅಂತಂದರೆ ಆ ಒಂದು ಟೈಮ್ನಲ್ಲಿ ನಾನು ಸೆಕೆಂಡ್ PUCಯನ್ನು ಮುಗಿಸಿ ನಾನು ಪ್ರಸ್ತುತವಾಗಿ ನನ್ನ ಒಂದು ಡಿಗ್ರಿ ವ್ಯಾಸಂಗವನ್ನು ಮಾಡ್ತಾಯಿದ್ದೆ. ಡಿಗ್ರಿ ಏನಪ್ಪ ಅಂತಂದರೆ BSc ಅಗ್ರಿಕಲ್ಚರ್ ಡಿಗ್ರಿ ವ್ಯಾಸಂಗವನ್ನು ಮಾಡ್ತಾಯಿದ್ದೆ. ಆ ಒಂದು ಕಾರಣದಿಂದಾಗಿ 3rd ಇಯರ್ ಅಥವಾ 2nd ಇಯರ್ನಲ್ಲಿ ಇದ್ದೆ ಅಂತ ಕಾಣ್ತದೆ. ಆ ಒಂದು ಸಂದರ್ಭದಲ್ಲಿ ಫೇಲ್ ಆಗ್ತೇನೆ. ಮೊದಲನೇ ಪರೀಕ್ಷೆ ಫೇಲ್ ಅಂತ ಅಂದರೆ ಆ ಒಂದು ಸಂದರ್ಭದಲ್ಲಿ ಏನು ಕೂಡ ನನ್ನ ಒಂದು ತಯಾರಿ ಇರಲಿಲ್ಲ, ಏನು ಕೂಡ ಇರಲಿಲ್ಲ. ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆದೆ. 48 ಅಂಕಗಳು ಬಂತು, ಫೇಲ್ ಆಯಿತು. ಯಾಕೆ ಅಂತಂದರೆ ಅಲ್ಲಿ ಅಂಕಗಳು ಬೇಕಾಗಿರ್ತಕ್ಕಂಥದ್ದು 64ರಿಂದ 65 ಕಟ್ ಆಫ್ ಇತ್ತು ನನ್ನ ಒಂದು ಕೆಟಗರಿಗೆ. ಆ ಒಂದು ಸಂದರ್ಭದಿಂದ ಅಲ್ಲಿ ನಾನು ಫೇಲ್ ಆದೆ. ನೆಕ್ಸ್ಟು ಅದಾದ ಬಳಿಕ ಯಾವುದೇ ಆದಂಥ ಒಂದು ಪರೀಕ್ಷೆಯನ್ನು ನಾನು ಬರೀಲಿಲ್ಲ. ಯಾಕೆ ಅಂತ ನಮ್ಮ ಒಂದು ಸ್ಟೇಟ್ ಕಾಲ್ಫಾರ್ ಯಾವುದೂ ಕೂಡ ಮಾಡಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ನ ಕಾಲ್ಫಾರ್ ಮಾಡಿದರು. ಆದರೆ ಆ ಒಂದು ಸಂದರ್ಭದಲ್ಲಿ BSc ಅಗ್ರಿಕಲ್ಚರ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಏನಪ್ಪ ಹೇಳಿದರು ಅಂತಾರೆ, ಮೊದಲು ಡಿಗ್ರಿ ಮುಗಿಸ್ಕೊ, ನೆಕ್ಸ್ಟು ಇಲ್ಲಿ ಏನಪ್ಪ ಮಾಡ್ಬೋದು, ನೀನು ಯಾವುದೇ ಒಂದು ಪರೀಕ್ಷೆಗೂ ಕೂಡ ಎಲ್ಲದಕ್ಕೂ ಕೂಡ ಎಲಿಜಿಬಲ್ ಇರ್ತೀಯ, ಬರೀಬೋದು ಅಂತ ಹೇಳಿದರು. ಅದಕ್ಕಾಗಿ ನಾನೇನು ಮಾಡಿದೆ, ಪೊಲೀಸ್ ಕಾನ್ಸ್ಟೇಬಲ್ನ ನೋಟಿಫಿಕೇಷನ್ ಬರ್ತಾಯಿದ್ರು, ನಾನು ಅಲ್ಲಿ ಅದಕ್ಕೆ ಹಾಕಲಿಲ್ಲ. ಓಕೆನಾ. ನೆಕ್ಸ್ಟು ನಾನೇನಪ್ಪ ಮಾಡಿದೆ ಅಂತ ಅಂದರೆ 2023ರಲ್ಲಿ ನನ್ನ ಒಂದು ಡಿಗ್ರಿ ಮುಗಿದದ್ದು ಯಾವಾಗಪ್ಪ ಅಂತ ಅಂದರೆ ಜುಲೈ 25, 2023ರಲ್ಲಿ ನನ್ನ ಒಂದು ಡಿಗ್ರಿ ಮುಗೀತದೆ. ಆ ಒಂದು ಡಿಗ್ರಿ ಮುಗಿದ ನಂತರ ಏನಪ್ಪ ಆಗ್ತದೆ ಅಂತ ಅಂದರೆ, ಅದಕ್ಕೂ ಮುಂಚೆ ನಮಗೆ CDS ಎಕ್ಸಾಮ್ ಅಂತ ಬರ್ತದೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೇವೆ. ಇದು ಸೆಂಟ್ರಲ್ ಗೌರ್ನಮೆಂಟ್ನ ಒಂದು UPSC ಪರೀಕ್ಷೆ. ಇದು UPSC ಪರೀಕ್ಷೆ. ಇದರಲ್ಲಿ CDS ಎಕ್ಸಾಮ್ CDS 1 ಎಂಬತಕ್ಕಂಥ ಒಂದು ಎಕ್ಸಾಮನ್ನು ನಾನು ಬರಿತೇನೆ. ಈ ಒಂದು ಎಕ್ಸಾಮ್ನಲ್ಲಿ ನನಗೇನಪ್ಪ ಸಿಗುತ್ತೆ ಅಂತ ಅಂದರೆ ಏನೂ ಕೂಡ ಸಿಗೋದಿಲ್ಲ. ಇದು ಕೂಡ ಫಸ್ಟ್ ಫೇಲ್ಯೂರ್ ಆ ಒಂದು ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಆವಾಗೇ ಡಿಗ್ರಿ ಮುಗಿಸಿದ್ದೆ, ಆದರೂ ಕೂಡ ನನ್ನ ಒಂದು ಪ್ರಿಪ್ರೇಷನ್ ಆಲ್ರೆಡಿ ಇತ್ತು. 3rd ಇಯರ್ ಸೆಕೆಂಡ್ ಸೆಮ್ನಿಂದ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಇತ್ತು. ಅದಕ್ಕಾಗಿ ಸ್ವಲ್ಪ ಚೆನ್ನಾಗಾಯಿತು, ಆದರೂ ಕೂಡ ಅಲ್ಲಿ ಫೇಲ್ ಆದೆ.
ನೆಕ್ಸ್ಟು ಇಲ್ಲಿ 28ನೇ ತಾರೀಕು 5ನೇ ತಿಂಗಳು 2023ರಲ್ಲಿ ಯಾವ ಪರೀಕ್ಷೆ ಬರುತ್ತೆ ಅಂತಂದರೆ UPSC ಪರೀಕ್ಷೆ ಬರ್ತದೆ. IAS IPS ಮತ್ತು IFS ಅಂತಕ್ಕಂಥ ಒಂದು ಏನು ಇರ್ತದೆ, ಆ ಒಂದು UPSC ಪರೀಕ್ಷೆ ಬರ್ತದೆ. ಅದರಲ್ಲಿ ನಾನು 28/5/2023ರಂದು ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ನಾನು ಫೇಲ್ ಆಗ್ತೇನೆ. ಓಕೆನಾ, ಫಸ್ಟ್ UPSC ಪ್ರಿಲಿಮ್ಸ್ ಏನಿದೆ ಅದು ಫೇಲ್ ಆಗ್ತದೆ. ಅದಾದ ಬಳಿಕ ನಾನು ನೆಕ್ಸ್ಟು ಇಲ್ಲಿ CGL ಅಥವಾ ಇಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸ್ತಕ್ಕಂಥ ಒಂದು ಪರೀಕ್ಷೆಯನ್ನು ನಾನು ಬರೆಯೋದಕ್ಕೆ ಹೋಗ್ತೇನೆ. ಯಾವಾಗಪ್ಪ ಅಂತಂದರೆ 17ನೇ ತಾರೀಕು 8ನೇ ತಿಂಗಳು 2023ನೇ ತಾರೀಕು SSC CGL ಪರೀಕ್ಷೆಯನ್ನು ನಾನು ಬರಿತೇನೆ. ಇದರಲ್ಲೂ ಕೂಡ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಅಂದರೆ ನಾನು ನೋಡಿ ಇಲ್ಲಿ UPSC ಪರೀಕ್ಷೆ ಬರೆದು ವಿತಿನ್ 2 to 3 ಮಂತ್ಸ್ ಒಳಗೆ ಏನಪ್ಪ ಇದೆ ಅಂತ ಅಂದರೆ CGL ಪರೀಕ್ಷೆ ಇದೆ. ಅದಕ್ಕೆ ಪ್ರಿಪ್ರೇಷನ್ ಮಾಡಿರ್ತೇನೆ, ಆದರೆ ಅದು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗೋದಿಲ್ಲ. 120 ಅಂಕಗಳಿಗೆ ಕಟ್ ಆಫ್ ಇರ್ತದೆ. ನನ್ನ ಒಂದು ಅಂಕ 110 113 ಬಂದಿರ್ತದೆ. ಓಕೆನಾ, 113 ಬರುತ್ತೆ. 7ರಿಂದ 8 ಮಾರ್ಕ್ಸ್ ಕಟ್ ಆಫಲ್ಲಿ ನನ್ನ ಒಂದು SSC CGL ಪರೀಕ್ಷೆ ಏನಿದೆ ಅದು ಫೇಲ್ ಆಗ್ತದೆ. ನೆಕ್ಸ್ಟು ಅದಕ್ಕೂ ಕೂಡ ನಾನು ತಲೆಗುಂದಿಲ್ಲ. ನೆಕ್ಸ್ಟು ಇಲ್ಲಿ ನಾನು ಏನಪ್ಪ ಮಾಡಿದೆ ಅಂತಂದರೆ 9/9/2023ಕ್ಕೆ ನೆಕ್ಸ್ಟ್ ಮಂತ್ ಇತ್ತು CHSL ಎಕ್ಸಾಮ್ ಅಂತ. ಇದು 12th ಮೇಲಿರುತ್ತೆ. ಯಾಕಪ್ಪ ಅಂತಾರೆ ಡಿಗ್ರಿ ಮುಗಿಸಿದ ನಂತರ ನನಗೇನಪ್ಪ ಅನಿಸಿದ್ದು ಅಂತಾರೆ ಮೊದಲು ಯಾವುದಾದ್ರೂ ಜಾಬ್ ಸಿಗಬೇಕು ಅಂತ ಅನಿಸಿತ್ತು. ಅದಕ್ಕಾಗಿ 12th ಆದರೂ ಇರಲಿ ಡಿಗ್ರಿ ಆದರೂ ಇರಲಿ ಯಾವುದಾದ್ರೂ ಆಗಲಿ ಒಟ್ಟು ಜಾಬ್ ಆದರೆ ಸಾಕು ಅಂತ ಏನು ಮಾಡಿದೆ, CHSL ಎಂಬತಕ್ಕಂಥ ಒಂದು ಪರೀಕ್ಷೆಯನ್ನು ಬರೆದೆ. ಇದರಲ್ಲೂ ಕೂಡ ನಾನು ಏನಪ್ಪ ಮಾಡಿದೆ ಅಂತಂದರೆ 9/9/2023ರಲ್ಲಿ ಇದರಲ್ಲಿ 135 ನಮ್ಮ ಒಂದು ಕೆಟಗರಿ ಕಟ್ ಆಫ್ ಇತ್ತು. ಆದರೆ ನನ್ನ ಒಂದು ಅಂಕ ಬಂದಿದ್ದು 132. 3 ಅಂಕಗಳಿಂದ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಇಲ್ಲೂ ಕೂಡ ನಾನು ಫೇಲ್ ಆಗ್ತೇನೆ. ನನ್ನ ಒಂದು ಸ್ನೇಹಿತರು ಎಲ್ಲರೂ ಕೂಡ ಪಾಸ್ ಆಗ್ತಾರೆ. CGL ಕೂಡ ಪಾಸ್ ಆಗ್ತಾರೆ, CHSL ಕೂಡ ಪಾಸ್ ಆಗ್ತಾರೆ. ಆ ಒಂದು CGL CHSL ಮೇನ್ಸ್ನಲ್ಲಿ ಅವರು ಕೂಡ ಇಲ್ಲಿ ತೇರ್ಗಡೆ ಆಗೋದಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಏನು ಮಾಡ್ತೇವೆ, ಮತ್ತೆ ಇಲ್ಲಿ ರೀಸ್ಟಾರ್ಟ್ ಅಂತ ಅಂತೇವೆ. ಟೋಟಲ್ ಆಗಿ ನಾವು 4ರಿಂದ 5 ಫ್ರೆಂಡ್ಸ್ ನಾವು ಜೊತೆಯಲ್ಲಿ ಓದಿದ್ದು. ಆ ಒಂದು ಎಲ್ಲರೂ ಕೂಡ ನಾವು ಈಗಾಗ ವರ್ಕ್ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಟೋಟಲ್ ಆಗಿ 4ರಿಂದ 5 ಜನ ಏನಿದ್ವಿ ನಾವೇನು ಓದ್ತಾ ಇದ್ವಿ, ಎಲ್ಲರೂ ಕೂಡ ವರ್ಕ್ ಮಾಡ್ತಿದ್ದೇವೆ ಇವಾಗ. ಓಕೆನಾ, ಈಗ ನೆಕ್ಸ್ಟ್ ನಾನು ಏನಪ್ಪ ಮಾಡ್ತೇನೆ ಅಂತ ಅಂದರೆ CHSL ಆದ ನಂತರ ಇನ್ನೂ 1 ವರ್ಷ ಏನು ಕಾಯೋದು. ನೆಕ್ಸ್ಟ್ ನೋಟಿಫಿಕೇಶನ್ ಬರ್ತಾಯಿದ್ದಾವೆ. ಯಾವುದಪ್ಪ ಅಂತ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ. ನೋಡಿ, ನಾನು ಮಾಡಿದಂಥ ಮೊದಲನೇ ಒಂದು ಒಳ್ಳೆ ಕೆಲಸ ಅಂತ ಅಂದರೆ ಬ್ಯಾಂಕಿಂಗ್ ಸೆಕ್ಟರನ್ನು ಹುಡುಕೊಂಡಿದ್ದು. ಯಾಕೆ ಅಂತಂದರೆ 2023, 24 ಮತ್ತು 2022 KPTCL ಪರೀಕ್ಷೆ ಆದ ಬಳಿಕ ಯಾವುದೇ ಆದಂಥ ಒಂದು ನೋಟಿಫಿಕೇಶನ್ ಬರೋದಿಲ್ಲ. 3ರಿಂದ 4 ವರ್ಷ ಏನೂ ಕೂಡ ನೋಟಿಫಿಕೇಶನ್ ಬರಲ್ಲ. ಈಗ ಬರ್ತಿದೆ 2025ರಲ್ಲಿ ಸ್ವಲ್ಪ ಬರ್ತಾಯಿದೆ. 2023ರಲ್ಲೂ ಕೂಡ ಕೆಲವು ನೋಟಿಫಿಕೇಶನ್ ಬಂದವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಅದನ್ನು ಕೂಡ ನಾನು ಹೇಳ್ತೇನೆ, ನೋಡೋಣ ಅಂತ. ಓಕೆನಾ, ಈಗ ನೋಡಿ IBPS ಕ್ಲರ್ಕ್ ಪರೀಕ್ಷೆನ ಬರೀತೇನೆ 2023ರಲ್ಲಿ 20ನೇ ತಾರೀಕು 9ನೇ ತಿಂಗಳಂದು. ಅದನ್ನು ಕೂಡ ನಾನು ಏನಪ್ಪ ಮಾಡ್ತೇನೆ ಅಂತಂದರೆ ಕಟ್ ಆಫ್ ಇರುತ್ತೆ 75, 100ಕ್ಕೆ 75. ಆದರೆ ಪ್ರಾಕ್ಟೀಸ್ ಇರದೇ ಇರತಕ್ಕಂಥ ಒಂದು ಕಾರಣದಿಂದಾಗಿ ನನ್ನ ಅಂಕ ಅಲ್ಲಿ 45 ಅಂಕಗಳು ಬರ್ತದೆ. ಅಲ್ಲೂ ಕೂಡ ನಾನು ಫೇಲ್ ಆಗ್ತೇನೆ. ನೆಕ್ಸ್ಟು 2023 30ನೇ ತಾರೀಕಿನಂದು IBPS PO ಪರೀಕ್ಷೆ ಇರ್ತದೆ. ಇದರಲ್ಲಿ ಟಫೆಸ್ಟ್ ಎಕ್ಸಾಮ್ ಇದು. ಬ್ಯಾಂಕಿಂಗಲ್ಲಿ SBI PO ಬಿಟ್ಟರೆ IBPS PO ಇದರಲ್ಲೂ ಕೂಡ ನಾನು ಇದರಲ್ಲಿ 48 ಕಟ್ ಆಫ್ ಇರ್ತದೆ. ನನಗೆ 41 ಅಂಕ ಬಂದು ಇಲ್ಲೂ ಕೂಡ ನಾನು ಫೇಲ್ ಆಗ್ತೇನೆ. ನೋಡಿ, ಬರೀ ಫೇಲ್ಯೂರ್, ಎಲ್ಲೂ ಹೋದರೂ ಬರೀ ಫೇಲ್ಯೂರ್ ಕಾಣ್ತಾ ಇದ್ದೇವೆ. ಸಕ್ಸಸ್ ರಿಪೋರ್ಟನ್ನು ಕೂಡ ತೋರಿಸ್ತೇನೆ, ಸಕ್ಸಸ್ ಯಾವ ರೀತಿ ಸಿಗುತ್ತೆ ಅಂತ ಅದನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ 14ನೇ ತಾರೀಕು 10ನೇ ತಿಂಗಳು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಓಕೆನಾ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರಲ್ಲಿ ಒಂದು AAI ಕಾಮನ್ ಕೇಡರ್ ಅಂತ ಇಲ್ಲಿ ಒಂದು ಪರೀಕ್ಷೆ ಬರ್ತದೆ. ಇದರಲ್ಲೂ ಕೂಡ ನಾನು ಏನಪ್ಪ ಆಗ್ತೇನೆ ಅಂತಂದರೆ ಫೇಲ್ ಆಗ್ತೇನೆ. ಇದು ಹೋಪ್ ಇರ್ತದೆ, ನಾನು ಪರೀಕ್ಷೆನ ಚೆನ್ನಾಗಿ ಮಾಡಿರ್ತೇನೆ, ಆದರೂ ಕೂಡ ಇಲ್ಲಿ ಫೇಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಅದಾದ ಬಳಿಕ SBI PO ಪರೀಕ್ಷೆ ಬರ್ತದೆ 5ನೇ ತಾರೀಕು 11ನೇ ತಿಂಗಳು 2023ರಂದು. ಇಲ್ಲೂ ಕೂಡ ಅತ್ಯಂತ ನನಗೆ ಆ ಒಂದು ಸಂದರ್ಭದಲ್ಲಿ ಹುಷಾರಿರೋದಿಲ್ಲ, ಜ್ವರ ಬಂದಿರುತ್ತೆ, ಫೀವರ್ ಬಂದಿರುತ್ತೆ. ಆದರೂ ಕೂಡ ಪರೀಕ್ಷೆನ ಬರೆಯೋದಕ್ಕೆ ಹೋಗ್ತೇನೆ. ಇಲ್ಲೂ ಕೂಡ ನಾನು 55 ಕಟ್ ಆಫ್ ಇರ್ತದೆ. ಕರೆಕ್ಟಾಗಿ ಓದದೇ ಇರೋ ಕಾರಣದಿಂದಾಗಿ, ಜ್ವರದ ಕಾರಣದಿಂದಾಗಿ ನಾನು ಏನಪ್ಪ ಆಗ್ತದೆ ಅಂತಂದರೆ 35 ಅಂಕ ಬರ್ತದೆ. ಇಲ್ಲೂ ಕೂಡ ನಾನು ಫೇಲ್ ಆಗ್ತೇನೆ. ನೀವೇನು ಬರೀ ಫೇಲ್ಯೂರ್ ತೋರಿಸ್ಕೊಳ್ತಾ ಹೋಗ್ತಾಯಿದ್ರೆ ನಿಮಗೆ ಸಕ್ಸಸ್ ಯಾವಾಗ ಸಿಗುತ್ತೆ ನೀವು ನೋಡ್ಬೋದು. 2023ರಲ್ಲಿ ನಾನು ಎಷ್ಟು ಪರೀಕ್ಷೆನ ಬರೆದಿದ್ದೇನೆ ಅಂತ. ಓಕೆನಾ, ಅದಾದ ಬಳಿಕ ಒಂದು ಒಳ್ಳೆ ಕೆಲಸ ಏನಪ್ಪ ಮಾಡಿದೆ ಅಂತಂದರೆ ಸ್ಟೇಟ್ ಎಕ್ಸಾಮ್ ಕಾಲ್ಫಾರ್ ಆಗಿದ್ದು. ಯಾವುದಪ್ಪ ಅಂತಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್, SCDA, FDA ಟೋಟಲ್ ಆಗಿ ನಿಗಮ ಮಂಡಳಿಗಳ 750ಕ್ಕೂ ಅಧಿಕ ಒಂದು ಪರೀಕ್ಷೆಗಳಿದ್ದು. ವೆಲ್ಫೇರ್ ಆಫೀಸರ್ ಆಗಿರ್ಬೋದು, ಈ ರೀತಿಯಾಗಿ ವೆಲ್ಫೇರ್ ಆಫೀಸರ್, ಕ್ವಾಲಿಟಿ ಇನ್ಸ್ಪೆಕ್ಟರ್, ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳು ಈ ಕಾಲ್ಫಾರ್ ಆಗಿದ್ದು. ಅದಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದೆ. ಅದಕ್ಕೆ ಪರೀಕ್ಷೆನ 28ನೇ ತಾರೀಕು 10ನೇ ತಿಂಗಳು 2023ರಲ್ಲಿ ಕೆಲವೊಂದು 10 ಅಕ್ಟೋಬರ್ನಲ್ಲಿ ಪರೀಕ್ಷೆಗಳು ನಡೆದವು. ಅದನ್ನು ಬರೆದೆ, ಸ್ಟೇಟ್ ಎಕ್ಸಾಮ್ಸನ್ನು. ಆ ಒಂದು ಸ್ಟೇಟ್ ಎಕ್ಸಾಮ್ಸನ್ನು ಬರೆದಿದ್ದೆ. ಅದರಲ್ಲಿ ಒಂದು ಪರೀಕ್ಷೆಯಲ್ಲಿ ನಾನು 1:3 ನಾನು ಬರ್ತೇನೆ. ಅದನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ. ಆದರೆ ಇನ್ನೂ ಕೂಡ DV ಆಗಿಲ್ಲ. DVನೂ ಕೂಡ ಯಾವಾಗಿದೆ ಅಂತ ಅನ್ನೋದು ಅದನ್ನು ಕೂಡ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ಓಕೆನಾ,
ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡಿ ವಿ ಯಾವಾಗಿದೆ ಅಂತಲೂ ಕೂಡ ಹೇಳ್ತೇನೆ. ಸ್ಟೇಟ್ ಎಕ್ಸಾಮ್ಸ್ನ ಒಂದು ಪರೀಕ್ಷೆ ಯಾವುದಪ್ಪ ಅಂತಾರೆ, ಕ್ವಾಲಿಟಿ ಇನ್ಸ್ಪೆಕ್ಟರ್. ನಮ್ಮ ಒಂದು ಏನಪ್ಪ ಅಂತ ನಾವು BSc ಅಗ್ರಿಕಲ್ಚರ್ ಮಾಡಿರೋ ಕಾರಣದಿಂದಾಗಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಬರೀ 23 ಪೋಸ್ಟ್ಗಳು ಇದ್ವು. ಅದರಲ್ಲಿ ನಾನು ಕೂಡ ಇಲ್ಲಿ 1:3 ಸೆಲೆಕ್ಟು ಆಗಿರ್ತೇನೆ ಅಂತ. ನೆಕ್ಸ್ಟ್ ಅದಾದ ಬಳಿಕ EMRS ಅಂತ, ಸೆಂಟ್ರಲ್ ಗೌರ್ಮೆಂಟ್ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ, ಇದರಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೂ ಕೂಡ ನಾನು ಪರೀಕ್ಷೆಯನ್ನು ಬರೆದೆ. ಇಲ್ಲೂ ಕೂಡ ನಾನು ಏನು ಮಾಡಿದೆ, ಇದು ಚೆನ್ನಾಗಾಗಿತ್ತು, ಆದರೂ ಕೂಡ ಇದು ಫೇಲ್ ಆಯಿತು. ನೆಕ್ಸ್ಟ್ ಅದಾದ ಬಳಿಕ ಮೊದಲ ಪರೀಕ್ಷೆ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿದೆ. ನೋಡಿ ಇಲ್ಲಿ 30/12/2023 IBPS ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ನಾನು ಪರೀಕ್ಷೆಯನ್ನು ಬರಿತೇನೆ. ಯಾಕೆ ಅಂತ ಅಗ್ರಿ ಗ್ರ್ಯಾಜುಯೇಟ್ ಇರ್ತೇನೆ, ಅದಕ್ಕಾಗಿ ಈ ಒಂದು ಪರೀಕ್ಷೆಯನ್ನು ಬರಿತೇನೆ. ಇಲ್ಲಿ ನಾನು ಏನಪ್ಪ ಮಾಡ್ತೇನೆ ಅಂತಲೇ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಬಿಡ್ತದೆ. ಕಟ್ ಆಫ್ ಎಷ್ಟಿರುತ್ತೆ, ಅರೌಂಡ್ 38 ಮಾರ್ಕ್ಸ್ ಏನೋ ಕಟ್ ಆಫ್ ಇರ್ತದೆ. ಆದರೆ ನನಗೆ 44 ಅಂಕ ಬರುತ್ತೆ. ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಬಿಡುತ್ತೆ. ಫುಲ್ಲು ಖುಷಿಯಲ್ಲಿ ಏನಪ್ಪ ಮಾಡ್ತೇನೆ ಅಂತ ಅಂದರೆ, ಪ್ರಿಲಿಮ್ಸ್ ಕ್ವಾಲಿಫೈ ಆಯಿತು ಅಂತ ನಾನು ಏನಪ್ಪ ಮಾಡ್ತೇನೆ, ಇನ್ನೇನು ಜಾಬ್ ಆಗೇ ಬಿಡ್ತು, ಪ್ರಿಲಿಮ್ಸ್ ಕ್ವಾಲಿಫೈ ಆಗಿದ್ದಕ್ಕೆ ಜಾಬ್ ಆಗೇ ಬಿಡ್ತು ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಆದರೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಎಕ್ಸಾಮಲ್ಲಿ ಏನಪ್ಪ ಮಾಡ್ತೇವೆ ಅಂತ ನಾವು ಡಿಗ್ರಿಯಲ್ಲಿ ನಾವು ಅಗ್ರಿಕಲ್ಚರನ್ನು ಅಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ. ಯಾಕೆ ಅಂತಾನೆ ನಾವು ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತ ಡಿಗ್ರಿ ಲೈಫಲ್ಲಿ ನಾವು ಅಗ್ರಿಕಲ್ಚರ್ನ ಸ್ವಲ್ಪ ಇಲ್ಲಿ ಎಷ್ಟು ಬೇಕೋ ಅಷ್ಟು ಓದ್ತಾ ಇದ್ವಿ. ಆದರೆ ಮೇನ್ಸಲ್ಲಿ ಈ ಒಂದು IBPS AFO ಪರೀಕ್ಷೆಯಲ್ಲಿ ಮೇನ್ಸಲ್ಲಿ ಕಂಪ್ಲೀಟಾಗಿ ಅಗ್ರಿಕಲ್ಚರ್ ಸಿಲೆಬಸ್ ಬರ್ತದೆ. ಆ ಒಂದು ಸಿಲೆಬಸ್ ಬರೋ ಕಾರಣದಿಂದ ಏನಪ್ಪ ಆಗುತ್ತೆ ಅಂತ ಅಂದರೆ, ಈ ಒಂದು ಮೇನ್ಸ್ ಅನ್ನೋದು ಫೇಲ್ ಆಗ್ತದೆ. ಎಷ್ಟು ಕಟ್ ಆಫ್ ಇರುತ್ತೆ, 32 ಕಟ್ ಆಫ್ ಇರುತ್ತೆ. ನನಗೆ ಬಂದಿದ್ದು 18 ಅಂಕ ಬರುತ್ತೆ. 60 ಅಂಕಗಳಿಗೆ 32 ಇಲ್ಲಿ ಬರುತ್ತೆ ಕಟ್ ಆಫು. ಆದರೆ ನನಗೆ ಬಂದಿದ್ದು ಇಲ್ಲಿ ಎಷ್ಟಪ್ಪ ಅಂತ ಅಂದರೆ 18 ಅಂತ. ನೋಡಿ ಇಲ್ಲೂ ಕೂಡ ಫೇಲ್ ಆದೆ. ನೆಕ್ಸ್ಟ್ ನಾನೇನು ಬರೀತೇನೆ, ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ 2024 ನನ್ನ ಒಂದು ಮಹತ್ವವಾದಂತಹ ಒಂದು ವರ್ಷ. ಯಾಕೆ ಅಂತ ಆ ಒಂದು ವರ್ಷದಲ್ಲಿ ನನ್ನ ಒಂದು ಪರೀಕ್ಷೆಗಳು ಯಾವುದು ಕೂಡ ಇಲ್ಲಿ ಫೇಲ್ ಆಗಿಲ್ಲ. ಓಕೆನಾ. ನೋಡಿ 6/1/2024 SBI ಕ್ಲರ್ಕ್ ಪರೀಕ್ಷೆಯನ್ನು ಬರೀತೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕ್ಲರ್ಕ್ ಪರೀಕ್ಷೆಯನ್ನು. ಇಲ್ಲಿ ನಾನು ಪ್ರಿಲಿಮ್ಸ್ ಪರೀಕ್ಷೆಯನ್ನು ಕ್ವಾಲಿಫೈ ಆಗ್ತೇನೆ. ಇಲ್ಲೂ ಕೂಡ ತುಂಬ ಖುಷಿ ಆಗ್ತದೆ. ಆದರೆ ಮೇನ್ಸ್ಗೆ ಮೇನ್ಸ್ ಇನ್ನೇನು ಜಾಬ್ ಪಡೆದುಕೊಂಡೆ ಅಂತ ಅಂದ್ಕೊಂಡಿರ್ತೇನೆ. ಆದರೆ ಏನಾಗ್ತದೆ ಅಂತ ಅಂದರೆ, ಮೇನ್ಸ್ನಲ್ಲಿ ನಾವು ಜನರಲ್ ಅವೇರ್ನೆಸ್ ಅಂತ ಇರ್ತದೆ, ಆ ಒಂದು ಜನರಲ್ ಅವೇರ್ನೆಸ್ಸನ್ನು ಕರೆಕ್ಟಾಗಿ ಓದಿರೋದಿಲ್ಲ. ಅಲ್ಲೂ ಕೂಡ ನಾವು ಏನು ಮಾಡ್ತೇವೆ, ಫೇಲ್ಯೂರನ್ನು ಇಲ್ಲೂ ಕೂಡ ನಾವು ಕಾಣ್ತೇವೆ ಅಂತ ಹೇಳ್ಬೋದು. ಈ ಒಂದು 2024 ಮೊದಲ ಫೇಲ್ಯೂರ್. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಟೇಟ್ ಪರೀಕ್ಷೆನ ನೀವು ಬರಿತಾ ಇಲ್ಲ ಅಂತ ಕೇಳ್ಬೋದು. ನೋಡಿ ಸ್ಟೇಟ್ ಫಿಸಿಕಲ್ ಇರ್ತದೆ. ಯಾವಾಗಪ್ಪ ಅಂತ ಅಂದರೆ 30/12/2023 ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಮೇನ್ಸ್ ಇರ್ತದೆ. ಅದೇ ದಿನದಂದು ನಾವು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇರ್ತದೆ, ಅದರ ಒಂದು ಕೂಡ ಪರೀಕ್ಷೆನ ಬರೆದಿರ್ತೇನೆ. ಯಾಕೆಂದರೆ ಯಾವುದಾದ್ರೂ ಜಾಬ್ ಆಗಲಿಯಪ್ಪ ಅಂತ ನಾನು ಆ ಒಂದು ಪರೀಕ್ಷೆನೂ ಕೂಡ ಬರೆದೆ. DAR ಪೊಲೀಸ್ ಎಕ್ಸಾಮ್. ಇಲ್ಲೂ ಕೂಡ ನಾನು ಕ್ವಾಲಿಫೈಡ್ ಫಾರ್ ಫಿಸಿಕಲ್ ಆಯಿತು. ಅಂದರೆ ಈಗ ಎಕ್ಸಾಮ್ ಕ್ಲಿಯರ್ ಆಯಿತು, ಫಿಸಿಕಲ್ಗೆ ಇಲ್ಲಿ ಸೆಲೆಕ್ಷನ್ ಆಯಿತು. ಏನಪ್ಪ ಆಯಿತು ಅಂತ, ನೆಕ್ಸ್ಟು ಫಿಸಿಕಲ್ ಫಸ್ಟ್ ಟೈಮ್ ಹೋದೆ, ಫಿಸಿಕಲ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಫಿಸಿಕಲ್ ಕರೆದ್ರು. ನಮ್ಮ ಮನೆಯಲ್ಲಿ ಕೇಳಿದರು. ನನಗೆ ಆ ಒಂದು ಹುದ್ದೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕಾಗಿ ನಾನು ಆ ಒಂದು ಹುದ್ದೆಯನ್ನು ಬಿಟ್ಟೆ. ಅದಕ್ಕಾಗಿ ಪೊಲೀಸ್ DAR ಫಿಸಿಕಲ್ಗೂ ನಾನು ಕೂಡ ಇಲ್ಲಿ ಅಟೆಂಡ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ನೋಡಿ ಇಲ್ಲಿ ಸ್ಟೇಟ್ ಎಕ್ಸಾಮ್ಗಳನ್ನು ಕೂಡ ಬರೆದಿದ್ದೇನೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆನ ಬರೆದೆ. ಇಲ್ಲೂ ಕೂಡ ನನಗೆ ಟೋಟಲ್ ಆಗಿ ನಮ್ಮ ಒಂದು ಕ್ಯಾಟಗರಿ 128 ಮಾರ್ಕ್ಸ್ ಅಂಕಗಳು ಇತ್ತು. ಆದರೆ ನನಗೆ ಬಂದಿದ್ದು ಎಷ್ಟು ಅಂತ ಅಂದರೆ 98 ಅನಿಸುತ್ತೆ. 98 ಅಂಕಗಳು ಬಂದವು. ಇಲ್ಲೂ ಕೂಡ ನಾನು ನೆನಪು ಆಗ್ತೇನೆ ಅಂತಂದರೆ ಫೇಲ್ಯೂರನ್ನು ಇಲ್ಲೂ ಕೂಡ ನಾನು ಕಾಣ್ತೇನೆ ಅಂತ. ನೆಕ್ಸ್ಟ್ ಇಲ್ಲಿ NISL ಅಸಿಸ್ಟೆಂಟ್ ಅಂತ, ಇದು ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್. ಇಲ್ಲೂ ಕೂಡ ಪ್ರಿಲಿಮ್ಸ್ ಆಗೋದಿಲ್ಲ. 92 ಇಲ್ಲಿ ಕಟ್ ಆಫ್ ಇರ್ತದೆ. ನನ್ನ ಒಂದು ಅಂಕ 87 ಬಂದಿರುತ್ತೆ. ಅದಕ್ಕಾಗಿ ಇಲ್ಲೂ ಕೂಡ 4 ಅಂಕಗಳಿಂದ ಪ್ರಿಲಿಮ್ಸ್ ಆಗೋದಿಲ್ಲ, ಫೇಲ್ ಆಗ್ತೇನೆ. ನೆಕ್ಸ್ಟು IDBI ಜಾಮ್ ಅಂತ, IDBI ಇದು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಪರೀಕ್ಷೆ ಇದು. ಇಲ್ಲೂ ಕೂಡ ಪ್ರಿಲಿಮ್ಸಲ್ಲಿ ನಾನು ಫೇಲ್ ಆಗ್ತೇನೆ. ನೋಡಿ ನೆಕ್ಸ್ಟ್ ಪೇಜನ್ನ ತೋರಿಸೋದಕ್ಕಿಂತ ಮುಂಚೆ ಈ ಒಂದು ಪೇಜ್ನಲ್ಲಿ ಎಷ್ಟು ಫೇಲ್ಯೂರ್ ಇದ್ದಾವೆ, ಬರೀ ಎಲ್ಲಿ ನೋಡಿದರೂ ಕೂಡ ಫೇಲ್ಯೂರ್. ಎಲ್ಲೂ ಕೂಡ ನಿಮಗೆ ಸಕ್ಸಸ್ ಕಾಣೋದಿಲ್ಲ. ಯಾವುದೇ ಒಂದು ಕೂಡ ಹುದ್ದೆಗಳು ನಿಮಗೆ ಸಿಗೋದಿಲ್ಲ. ನೋಡಿ ನೆಕ್ಸ್ಟ್ ಪೇಪರ್ ಇದೆ. ಈ ಒಂದು ಪೇಜ್ ಏನಿದೆ, ನನ್ನ ಒಂದು ಪರೀಕ್ಷೆನ ನಾನು ಏನು ಬರಿತಾ ಇದ್ದೆ, ಪ್ರತಿದಿನ ನಾನು ಆವತ್ತಿನ ಒಂದು ಪರೀಕ್ಷೆನ ಬರೆದು ಡೈರೆಕ್ಟಾಗಿ ಬಂದು ಡೈರಿನಲ್ಲಿ ನಾನು ಬರಿತಾ ಇದ್ದೆ ಆ ಒಂದು ದಿನ ಆ ಒಂದು ಪರೀಕ್ಷೆನ ಬರೆದಿದ್ದೇನೆ ಅಂತ. ಅದಕ್ಕಾಗಿ ನೀವು ನೋಡ್ಬೋದು ವಿತ್ ಡೇಟ್ ನಾನು ಇಲ್ಲಿ ಪರೀಕ್ಷೆನ ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು 2024 ಈಗಾಗಲೇ ಹೇಳಿದೆ SBI ಕ್ಲರ್ಕ್ ಪರೀಕ್ಷೆನ ಬರೆದೆ. ಅಲ್ಲಿ ನಾನು ಪ್ರಿಲಿಮ್ಸ್ ಫೇಲ್ ಆದೆ. ನೆಕ್ಸ್ಟ್ ಪ್ರಿಲಿಮ್ಸ್ ಪಾಸ್ ಆದೆ, ಆದರೆ ಮೇನ್ಸಲ್ಲಿ ಫೇಲ್ ಆದೆ ಅಂತ. ಅದಾದ ಬಳಿಕ 2024 ಕಂಟಿನ್ಯೂಸ್ ಆಗಿ 6 ತಿಂಗಳು, ಜನವರಿಯಿಂದ ಜೂನ್ವರೆಗೆ ಕಂಪ್ಲೀಟಾಗಿ, ಅದು ನನ್ನ ಒಂದು MSc ಅಗ್ರಿಕಲ್ಚರ್ ಇನ್ನು ಅಗ್ರೋನಮಿ ಮಾಡ್ಕೊಳ್ತಾ ಧಾರವಾಡದಲ್ಲಿ ಕಂಟಿನ್ಯೂಸ್ ಆಗಿ ಓದ್ಕೊಳ್ತಾ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಮೊದಲನೇ ಪರೀಕ್ಷೆ ಯಾವುದಪ್ಪ ಅಂತ ಅಂದರೆ, ಈಗಾಗಲೇ ನಾನು ಅಗ್ರಿಕಲ್ಚರ್ ಓದ್ತಾ ಇರೋ ಕಾರಣದಿಂದಾಗಿ ಅಗ್ರಿಕಲ್ಚರನ್ನು ಕೂಡ ನಾನು ಬಿಡಬಾರ್ದು, ಅಗ್ರಿಕಲ್ಚರನ್ನು ಕೂಡ ಓದಬೇಕು ಅಂತ ನಾನು ಕಂಟಿನ್ಯೂಸ್ ಆಗಿ ಅಗ್ರಿಕಲ್ಚರನ್ನು ಓದ್ಕೊಳ್ತಾ ಬಂದೆ.
ಅದಕ್ಕಾಗಿ ನನ್ನ ಒಂದು ಪರೀಕ್ಷೆಯಲ್ಲಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊದಲ ಒಂದು ಪರೀಕ್ಷೆ, ನನ್ನ ಒಂದು ಎಕ್ಸಾಮ್, ನನ್ನ ಒಂದು ಜಾಬ್ ಕ್ಲಿಯರ್ ಆಯಿತು. ಯಾವಾಗಪ್ಪ ಅಂತ 20 ಜುಲೈ 2024 ಮೊದಲನೇ ಪರೀಕ್ಷೆ ಕ್ಲಿಯರ್ ಆಯಿತು. ಆದರೆ ನೋಡಿ, ನನ್ನ ಒಂದು ಏನಪ್ಪ ಲಕ್ ಅಂತ ಅಂದರೆ, ಇಲ್ಲಿ ಈ ಒಂದು ಎಕ್ಸಾಮ್ ಕ್ಲಿಯರ್ ಆದರೂ ಕೂಡ ನಾನು ಆ ಒಂದು ಹುದ್ದೆಗೆ ನಾನು ಹೋಗೋದಿಲ್ಲ. ಮೊದಲ ಪರೀಕ್ಷೆ ಕ್ಲಿಯರ್ ಆಯಿತು. ಮನೆಯಲ್ಲೆಲ್ಲರೂ ಕೂಡ, ನಮ್ಮ ಒಂದು ಅಪ್ಪ ಅಮ್ಮ ಎಲ್ಲರೂ ಕೂಡ ಖುಷಿಯಾಗಿದ್ದರು. ನನ್ನ ಒಂದು ಕಣ್ಣಿನಲ್ಲಿ ನೀರು ಕೂಡ ಬಂತು ಆ ಒಂದು ಸಂದರ್ಭದಲ್ಲಿ. ಯಾಕೆ ಅಂತ ಅಂದರೆ, ಕಂಟಿನ್ಯೂಸ್ ಆಗಿ ಫೇಲ್ಯೂರ್ ಕಂಡಂಥ ಒಂದು ಅಭ್ಯರ್ಥಿಗೆ ಮೊದಲನೇ ಒಂದು ಪರೀಕ್ಷೆ ಏನು ಕ್ಲಿಯರ್ ಆಗುತ್ತಲ್ಲ, ಆವಾಗ ಬರ್ತಕ್ಕಂಥ ಒಂದು ಕಣ್ಣೀರು ಮುಂದೆ ಬರ್ತಕ್ಕಂಥ ಎಲ್ಲ ಏನು ಎಕ್ಸಾಮ್ ಕ್ಲಿಯರ್ ಆಗ್ತವೆ ಎಲ್ಲೂ ಕೂಡ ಬರೋದಿಲ್ಲ. ಮೊದಲನೇ ಪರೀಕ್ಷೆ ಕ್ಲಿಯರ್ ಆದಾಗಂಥ ಒಂದು ಏನು ಖುಷಿ ಏನಿದೆ, ಅದು ಬೇರೆ ಒಂದು ಪರೀಕ್ಷೆಗಳಲ್ಲಿ ಏನು ಕ್ಲಿಯರ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಬರೋದಿಲ್ಲ. ಓಕೆನಾ? ಅದಕ್ಕೆ ಹೇಳ್ತಿದ್ದೇನೆ, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನನ್ನ ಒಂದು ಕಣ್ಣಿನಲ್ಲಿ ನೀರು ಬರ್ತಕ್ಕಂಥ ಒಂದು ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪರೀಕ್ಷೆನ ನಾನು ಕ್ಲಿಯರನ್ನು ಮಾಡ್ತೇನೆ 2024. ನೆಕ್ಸ್ಟು ಇಲ್ಲಿ 3 ಆಗಸ್ಟ್ 2024 RRB PO ಪ್ರಿಲಿಮ್ಸನ್ನು ಬರಿತೇನೆ, ಅದು ಕೂಡ ಕ್ಲಿಯರ್ ಆಗ್ತದೆ. ನೆಕ್ಸ್ಟು ಇಲ್ಲಿ ಮೇನ್ಸನ್ನು ಬರಿತೇನೆ, ಮೇನ್ಸ್ ಕೂಡ ಕ್ಲಿಯರ್ ಆಗ್ತದೆ. ನೆಕ್ಸ್ಟು ಇಲ್ಲಿ ಫೈನಲ್ ಎಕ್ಸಾಮ್ ಏನಿದೆ ಜನವರಿ 1, 2025 ಬರ್ತದೆ. ಅಲ್ಲಿ ಏನಪ್ಪ ಆಗ್ತದೆ ಅಂತ ರಿಸರ್ವ್ ಲಿಸ್ಟ್ ಆಗಿಬಿಡುತ್ತೆ. ಅಂದರೆ ರಿಸರ್ವ್ ಲಿಸ್ಟ್ ಅಂತ ಅಂದರೆ ಜಸ್ಟ್ 0.02 ಮಾರ್ಕ್ಸಿಂದ ಒಂದು ಏನು ಸೆಲೆಕ್ಷನ್ ಏನಿದೆ ಅದು ಆಗಿಲ್ಲ ಅಂತ. 0.02 ಮಾರ್ಕ್ಸ್ ನೋಡಿ, ನೀವು 1 ಮಾರ್ಕ್ಸು 2 ಮಾರ್ಕ್ಸು 10 ಮಾರ್ಕ್ಸು ಅಂತ ಹೇಳ್ತಾ ಇದ್ದೆ. ಈಗ ನೋಡಿ, ಬರೀ 0.02 ಮಾರ್ಕ್ಸಲ್ಲಿ ನನ್ನ ಒಂದು ಸೆಲೆಕ್ಷನ್ ಆಗಿಲ್ಲ. ಯಾವುದರಲ್ಲಿ ಅಂತ ಅಂದರೆ RRB PO, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ನಾವು ಕರಿತೇವೆ. ನೀವು ನೋಡ್ಬೋದು, ಎಲ್ಲ ಒಂದು ಪ್ರದೇಶದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತ ಇದೆ. ಅದರಲ್ಲಿ ನನ್ನ ಒಂದು PO ಎಲಿಜಿಬಲ್ ಆಗೋದಿಲ್ಲ, ರಿಸರ್ವ್ ಲಿಸ್ಟಲ್ಲಿ ಹೋಗುತ್ತೆ. ಇನ್ನೂ ಕೂಡ ರಿಸರ್ವಲ್ಲೇ ಇದೆ. ಅಂದರೆ 2025 ನಡೀತಾ ಇದೆ, ಇನ್ನೂ ಕೂಡ ರಿಸರ್ವಲ್ಲಿದೆ, ನೀವು ನೋಡ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ 29 ಸೆಪ್ಟೆಂಬರ್ 2024 ಮೇನ್ಸ್ ಆಗುತ್ತೆ, ಅದನ್ನು ಕೂಡ ಕ್ಲಿಯರ್ ಮಾಡ್ತೇನೆ. RRB PO ಮೇನ್ಸ್ ಅಂತ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ಇಂಟರ್ವ್ಯೂ ಆಗುತ್ತೆ, ಇಂಟರ್ವ್ಯೂ ಆದ ನಂತರ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟಲ್ಲಿ ನಾನು ರಿಸರ್ವ್ ಲಿಸ್ಟಲ್ಲಿ ಬರ್ತೇನೆ ಆ ಒಂದು ಸಂದರ್ಭದಲ್ಲಿ. ಆದರೆ ಒಂದು ರಿಸಲ್ಟ್ ಬಂದಿದೆ ಯಾಕಪ್ಪ ಅಂತ ಅಂದರೆ ಜನವರಿ 1, 2025 ಅವತ್ತು ಈ ಒಂದು ಪರೀಕ್ಷೆ ರಿಸರ್ವ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ ಬರುತ್ತೆ, RRB ಕ್ಲರ್ಕ್ ಅಂತ, ಆಫೀಸ್ ಅಸಿಸ್ಟೆಂಟ್ ಅಂತ. ಆ ಒಂದು ಪರೀಕ್ಷೆ ಕ್ಲಿಯರ್ ಆಗಿಬಿಡ್ತದೆ. ಓಕೆನಾ? RRB ಕ್ಲರ್ಕ್ ಇದು 2ನೇ ಪರೀಕ್ಷೆ, ನನ್ನ ಒಂದು ಏನು 2ನೇ ಪರೀಕ್ಷೆ ಕ್ಲಿಯರ್ ಆಗಿದ್ದು RRB PO ರಿಸರ್ವ್ ಲಿಸ್ಟಲ್ಲಿ ಹೋಗಿದ್ದು, ಅದು ಕೂಡ ಕ್ಲಿಯರ್ ಆಗಿತ್ತು. ಯಾಕೆ ಅಂತ ಅಂದರೆ 0.02 ಮಾರ್ಕ್ಸ್. ಅದರಿಂದ ನನ್ನ ಒಂದು ಏನು ಜಾಬ್ ಹೋದರೂ ಕೂಡ ನಾನು ಅದನ್ನು ಬೇಜಾರಾಗಲಿಲ್ಲ. ಯಾಕೆ ಅಂತಂದರೆ ನನ್ನ ಒಂದು 100% ನಾನು ಎಕ್ಸಾಮ್ಗೆ ಕೊಟ್ಟಿದ್ದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ RRB ಕ್ಲರ್ಕ್ ಇದೆ, RRB ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಮೇನ್ಸ್ ಕೂಡ ಕ್ಲಿಯರ್ ಆಗ್ತದೆ. ಯಾವುದಪ್ಪ ಅಂತಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ನಾನು ಈಗ ಪ್ರಸ್ತುತವಾಗಿ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇನೆ. 3ನೇ ಒಂದು ಸಕ್ಸಸ್ ಇದು, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆಕ್ಸ್ಟು ಇಲ್ಲಿ KGB PO, ನೆಕ್ಸ್ಟು ಇಲ್ಲಿ KGB ಕ್ಲರ್ಕ್, ಇದು 3ನೇ ಸಕ್ಸಸ್ಸು. ನೆಕ್ಸ್ಟು ಇದನ್ನು ನಾನು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಿ 3ನೇ ತಾರೀಕು ಮಾರ್ಚ್ 3ನೇ ತಾರೀಕಿನಂದು ನಾನು ನಮ್ಮ ಒಂದು ಜಾಬ್ಗೆ ಸೇರಿಕೊಳ್ತೇನೆ. ಪ್ರಥಮವಾಗಿ ನನ್ನ ಒಂದು ಮೊದಲ ಹುದ್ದೆ ಯಾವುದಪ್ಪ ಅಂತ ನಾನು ಸೇರಿಕೊಂಡಿದ್ದು ಅಂತ ಅಂದರೆ ಇದೇ ಹುದ್ದೆ. ಪ್ರಸ್ತುತವಾಗಿಯೂ ಕೂಡ ನಾನು ಇಲ್ಲೇ ಇದ್ದೇನೆ. ಬೇರೆ ಯಾವುದೇ ಹುದ್ದೆಗಳು ನನಗೆ ಇಷ್ಟು ಹುದ್ದೆಗಳು ಸಿಕ್ಕರೂ ಕೂಡ ನಾನು ಇದನ್ನು ಬಿಟ್ಟು ಹೋಗಿಲ್ಲ. ಅದರ ಒಂದು ರೀಸನನ್ನು ಕೂಡ ನಾನು ಈಗ ಕೊಡ್ತೇನೆ, ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ IBPS ಕ್ಲರ್ಕ್ ಏನಿದೆ, ಇದು ಈ ಕ್ಲರ್ಕ್ IBPS ಕ್ಲರ್ಕ್, IBPS PO ಮತ್ತು IBPS AFO ಈ ಒಂದು ಎಲ್ಲ ಪರೀಕ್ಷೆಗಳು ನಾನು 2024 ಬರೆದಿದೆ. ಆದರೆ ರಿಸಲ್ಟ್ ಬರೋದು ಯಾವಾಗಪ್ಪ ಅಂತಂದರೆ 1 ಏಪ್ರಿಲ್ 2025 ರಿಸಲ್ಟ್ ಬರುತ್ತೆ. ಕಂಟಿನ್ಯೂಸ್ ಆಗಿ 3 ಪರೀಕ್ಷೆ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತವೆ. ಯಾವುದಪ್ಪ ಅಂತಾರೆ IBPS ಕ್ಲರ್ಕ್ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟು ಇಲ್ಲಿ IBPS ಕ್ಲರ್ಕ್ PO ಅದು ಕೂಡ ಸಕ್ಸಸ್ ಸಿಗುತ್ತೆ. ಎಲ್ಲಿ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. IBPS ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ಹಿಂದಿನ ಒಂದು ವರ್ಷ ನಾನು ಏನು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 18 ಅಂಕಗಳನ್ನು ಪಡೆದು ಫೇಲ್ ಆಗಿದ್ದೆ. ಆ ಒಂದು ಪರೀಕ್ಷೆನ 2025 ನಾನು ಏನಪ್ಪ ಮಾಡ್ತೇನೆ ಅಂತ ಅಂದರೆ ತೆಗಿತೇನೆ. ಆ ಒಂದು ಪರೀಕ್ಷೆನ ಕ್ಲಿಯರ್ ಮಾಡ್ತೇನೆ ಅಂತ. ಓಕೆನಾ? ಏನೂ ಕೂಡ ನಿಮಗೆ ಇದಾಗೋದಿಲ್ಲ. ನೀವು ಏನಾದರೂ ಓದ್ತಿದ್ದೀರಿ, ಕರೆಕ್ಟಾಗಿ ಓದ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ಆದಂಥ ಒಂದು ಪರೀಕ್ಷೆ ನಿಮಗೆ ಕಬ್ಬಿಣದ ಕಡಲೆ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದ ಬಳಿಕ ನೆಕ್ಸ್ಟು ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ LBO ಅಂತ ಬರುತ್ತೆ. ಆ ಒಂದು ಪರೀಕ್ಷೆ ಏನಿದೆ ಇವೆಲ್ಲವೂ ಕೂಡ ಸಕ್ಸಸ್ ಸಿಗೋ ಕಾರಣದಿಂದಾಗಿ ನಾನೇನು ಮಾಡ್ತೇನೆ, ಈ ಒಂದು ಇಂಟರ್ವ್ಯೂವನ್ನು ಕೊಡೋದಿಲ್ಲ. ಏನಪ್ಪ ಅಂತಂದರೆ ಇಷ್ಟು ಕ್ಲಿಯರ್ ಆದವು, ಟೋಟಲಾಗಿ 3ರಿಂದ 4 ಎಕ್ಸಾಮ್ ಕ್ಲಿಯರ್ ಆದವು, ಜಾಬ್ ಆಯಿತು, 4ರಿಂದ 5 ಜಾಬ್ ಈಗಾಗಲೇ ಆಯಿತು. ಇದನ್ನು ಯಾಕೆ ಕೊಡೋಣ ಅಂತ ಬಿಟ್ಟೆ. ನನ್ನ ಒಂದು ರಿಗ್ರೆಟಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಯಾವುದಪ್ಪ ಅಂತಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ LBO ಅಂತ. ಯಾಕೆ ಅಂದರೆ ಆ ಒಂದು ಇಂಟರ್ವ್ಯೂ ನಾನು ಏನಾದರೂ ಕೊಟ್ಟಿದ್ರೆ ನಾನು ಇವತ್ತು ಆ ಒಂದು ಬ್ಯಾಂಕ್ನಲ್ಲಿ ಇರ್ತಾ ಇದ್ದೆ. ಯಾಕೆ ಅಂತ ಅಂದರೆ ಎಕ್ಸಾಮ್ಸಲ್ಲಿ ಅತ್ಯಂತ ಚೆನ್ನಾಗಿ ಬರೆದಿರ್ತಕ್ಕಂಥ ಎಕ್ಸಾಮ್ ಯಾವುದಪ್ಪ ಅಂತ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ.
ಮತ್ತು ತುಂಬ ಸ್ಟ್ರಗಲ್ ಇತ್ತು ಆ ಒಂದು ಪರೀಕ್ಷೆಗೆ, ನನ್ನ ಒಂದು ಸ್ಟ್ರಗಲ್. ಮತ್ತು ಇಂಡಿಯನ್ ಬ್ಯಾಂಕ್ LBO ಅದಕ್ಕೂ ಕೂಡ ತುಂಬ ಸ್ಟ್ರಗಲ್ ಇತ್ತು ನೋಡಿ. ಇತ್ತೀಚೆಗೆ ಯಾವಾಗಪ್ಪ ಅಂತಂದರೆ ನನ್ನ ಒಂದು ಹುಟ್ಟು ದಿನದಂದು 21/11/2025 ಇತ್ತೀಚೆಗೆ 2-3 ದಿನದ ಹಿಂದೆ ಇಂಡಿಯನ್ ಬ್ಯಾಂಕ್ LBO ಕೂಡ ಇಲ್ಲಿ ರಿಸಲ್ಟ್ ಬರ್ತದೆ. ಅದರಲ್ಲೂ ಕೂಡ ನಾನು ಸೆಲೆಕ್ಟ್ ಆಗಿರ್ತೇನೆ. ನನ್ನ ಒಂದು 7ನೇ ಒಂದು ಜಾಬ್ ಅಂತ ಹೇಳ್ಬೋದು, 7ನೇ ಸಕ್ಸಸ್ ಇಲ್ಲಿ ಇಂಡಿಯನ್ ಬ್ಯಾಂಕ್ LBO ಕೂಡ ಆಗಿದೆ. ನೆಕ್ಸ್ಟು AF ಕೂಡ ಆಗಿದೆ ಅಂತ ನಾನು ಈಗಾಗಲೇ ಹೇಳಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ. ಇಂಡಿಯನ್ ಬ್ಯಾಂಕ್ LBO ಇಂಡಿಯನ್ ಬ್ಯಾಂಕ್ನಲ್ಲಿದೆ. ನೆಕ್ಸ್ಟು ನಾನೇನಪ್ಪ ಮಾಡ್ತೇನೆ ಅಂತಂದರೆ ಈ ಎಲ್ಲ ಹುದ್ದೆಗಳಿಗೂ ಕೂಡ ನಾನು ಹೋಗೋದಿಲ್ಲ. ಆಫೀಸರ್ ಕೇಡರ್ ಹುದ್ದೆಗಳು ಇದ್ದರೂ ಕೂಡ ನಾನು ಏನಪ್ಪ ಮಾಡ್ತೇನೆ, ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ ನಾನು ಹೇಳ್ತೇನೆ ನೋಡಿ. ಕ್ಲರ್ಕ್ ಹುದ್ದೆಗಳು ಇತ್ತು ಅಂತ ಅಂದರೆ 10 ರಿಂದ 5 ಗಂಟೆವರೆಗೆ ನೀವು ಕೆಲಸವನ್ನು ಮಾಡ್ಬೋದು ಬ್ಯಾಂಕಿನಲ್ಲಿ. ಆದರೆ ನೀವು PO ಆದ್ರಿ ಅಂತ ಅಂದರೆ ನಿಮಗೆ ಇಷ್ಟೇ ಟೈಮ್ಗೆ ನಾನು ಮನೆಗೆ ಬರ್ತೇನೆ ಅಂತ ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ನೀವು ಬೆಳಗ್ಗೆ 10 ಗಂಟೆಗೆ ಹೋದರೂ ವಾಪಸ್ ಬರೋದು ನಿಮಗೆ ಒಂದೊಂದು ದಿನ 8 ಗಂಟೆ ಆಗ್ಬೋದು, ಒಂದೊಂದು ದಿನ 9:15 ಆಗ್ಬೋದು, ಒಂದೊಂದು ದಿನ 10 ಗಂಟೆವರೆಗೂ ಕೂಡ ನಾವು ಕೆಲಸವನ್ನು ಮಾಡಿದ್ದೇವೆ. ಅದೇ ಆ ರೀತಿಯಾಗಿ ಕೆಲಸ ಇರ್ತದೆ, ಓಕೆನಾ. ಅದಕ್ಕಾಗಿ ನಾನು ಎಲ್ಲ ಬ್ಯಾಂಕ್ಗಳನ್ನು ನಾನು ಇಲ್ಲಿ ಬಿಟ್ಟೆ. ಯಾಕೆ ಅಂತಂದರೆ ನನ್ನ ಕೈಯಲ್ಲಿ ಒಂದು ಹುದ್ದೆ ಇದೆ. ಯಾವುದಪ್ಪ ಅಂತಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಒಂದು ಕ್ಲರ್ಕ್ ಹುದ್ದೆ ಇದೆ. ಅದು ನನಗೆ ಸಾಕು. ಇವಾಗ ಪ್ರೆಸೆಂಟಾಗಿ ನನ್ನ ಒಂದು ಲೈಫ್ ಎಂಜಾಯ್ ಮಾಡೋದಕ್ಕೆ ಆ ಒಂದು ಹುದ್ದೆ ಸಾಕು. ಅದಾದ ಬಳಿಕ ನಾನು UPSC ಪರೀಕ್ಷೆಯನ್ನು ಬರೆದೆ ನೋಡಿ. ಇಲ್ಲಿ ಪ್ರಥಮವಾಗಿ UPSC ಪರೀಕ್ಷೆಯನ್ನು ಬರೆದೆ. ನಾನು UPSC ಪರೀಕ್ಷೆಗೆ ಓದ್ತಾ ಇದ್ದವನು ಯಾವ ರೀತಿ ಟರ್ನ್ ಆಗ್ತೇನೆ ನೀವು ನೋಡ್ಬೋದು. UPSCಯಿಂದ SSC CGL ಬರೀತೇನೆ, ನೆಕ್ಸ್ಟು ಬ್ಯಾಂಕಿಂಗ್ ಬರೀತೇನೆ, ನೆಕ್ಸ್ಟು ಏರ್ಪೋರ್ಟ್ ಎಕ್ಸಾಮ್ ಬರೀತೇನೆ, EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಬರೀತೇನೆ, ಅಗ್ರಿಕಲ್ಚರ್ AFO ಬರೀತೇನೆ. ಈ ರೀತಿಯಾಗಿ ಬೇರೆ ಬೇರೆ ಪರೀಕ್ಷೆನ ಬರ್ಕೊಳ್ತಾ ಬ್ಯಾಂಕಿನಲ್ಲಿ ನನಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ಸಕ್ಸಸ್ ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ನೆಕ್ಸ್ಟು ಇಲ್ಲಿ ಕೊನೆಯದಾಗಿ ಈ ಒಂದು ಬ್ಯಾಂಕಿನಲ್ಲಿ ನನ್ನ ಒಂದು ವರ್ಕ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದೆ ಇನ್ನೊಂದು ಹುದ್ದೆ ನಾನು ಒಂದು ಸ್ಟೇಟ್ ಗೌರ್ನಮೆಂಟ್ನಲ್ಲಿ ಸೆಲೆಕ್ಟ್ ಆಗಿದೆ. ಯಾವುದಪ್ಪ ಅಂತ ಅಂದರೆ ಫುಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅಂತ. ಆ ಒಂದು ಹುದ್ದೆ 1:3 ಲಿಸ್ಟ್ ಏನಿದೆ ಅದು ಈಗ ಬಂದಿದೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದು 28/11/2025, ನಾಳೆ ಬಿಟ್ಟು ನಾಡ್ದು ಇನ್ನು 2 ದಿನ ಇದೆ. ಅದು ಬೆಂಗಳೂರಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಸ್ಟೇಟ್ ಗೌರ್ನಮೆಂಟ್ ಆದರೆ ನನಗೂ ಕೂಡ ಒಳ್ಳೆಯದು ಅಂತ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸೋದಕ್ಕೆ ನಾನು ಬೆಂಗಳೂರು ಬರ್ತಾ ಇದ್ದೇನೆ 28/11/2025. ನೀವು ಯಾರಾದರೂ ಈ ಒಂದು ವಿಡಿಯೋನ ಇದುವರೆಗೂ ನೋಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, ನನ್ನ ಒಂದು ಸಕ್ಸಸ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಬೆಂಗಳೂರಿನಲ್ಲಿ ನೀವೇನಾದರೂ ಇದ್ರಿ ಅಂತ ಅಂದರೆ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ಎಲ್ಲರೂ ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸ್ ಮೂಲಕ ಒಂದು ಕಮೆಂಟ್ ಹಾಕಿ. ಯಾಕೆ ಅಂತ ಅಂದರೆ ನಿಮಗೆ ಏನಾದರೂ ಅಲ್ಲಿ ಸಿಗುವ ಒಂದು ಇದಿತ್ತು ಅಂತಂದರೆ ನಾನು ಅಲ್ಲಿ ಬೇಕಾದರೆ ಬೆಂಗಳೂರಿನಲ್ಲಿ ನಿಮಗೆ ಅಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ನಾನು ಬೇಕಾದರೆ ಒಂದ್ಸರಿ ಸಿಗುತ್ತೇನೆ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಸಿಯಾಗಿ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ಫೇಲ್ಯೂರ್ಸ್ ಎಷ್ಟಿರ್ತವೆ, ಅದಾದ ಬಳಿಕ ನಿಮಗೆ ಒಂದಿನ ಸಕ್ಸಸ್ ಸಿಗುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.